ನಮಸ್ಕಾರ ವೀಕ್ಷಕರೇ. ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ನೀಡುವಂತ ಬೆಳವಣಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಡೆದಿದೆ. ದರ್ಶನ್ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಎಂಬ ಮನವಿಗೆ ಕೋರ್ಟ್ ನೋ ಎಂದಿದೆ. ಇನ್ನು ಮತ್ತೊಂದೆಡೆ ಇದೇ ಪ್ರಕರಣದಲ್ಲಿ ಅಪ್ರೂವರ್ ಆಗಲು ಮುಂದಾಗಿರುವಂತ ಆರೋಪಿ ಪ್ರದೋಷ್ ವಿಚಾರವು ಮಹತ್ವದ ಹಂತ ತಲುಪಿದೆ. ಹಾಗಾದ್ರೆ ದರ್ಶನ್ ಅವರ ಖುದ್ದು ಹಾಜರಾತಿ ಮನವಿಯನ್ನ ಕೋರ್ಟ್ ಏಕೆ ತಿರಸ್ಕರಿಸಿತು? ಅಪ್ರೂವರ್ ಆಗಲು ಮುಂದಾಗಿರುವಂತ ಪ್ರದೋಷ್ ವಿಚಾರದಲ್ಲಿ ಏನಾಗಿದೆ ಮತ್ತು ಈ ಬೆಳವಣಿಗೆ ಪ್ರಕರಣದ ಮುಂದಿನ ವಿಚಾರಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಬೆಂಗಳೂರಿನ ನ್ಯಾಯಾಲಯದಲ್ಲಿ ನಡೀತಾ ಇದೆ. ದರ್ಶನ್ ಸೇರಿದಂತೆ ಕೆಲವು ಆರೋಪಿಗಳು ವಿಚಾರಣೆಗೆ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಲು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ರು. ಆದರೆ ಇದೀಗ ನ್ಯಾಯಾಲಯ ಆ ಮನವಿಯನ್ನು ತಿರಸ್ಕರಿಸಿದೆ. ಅಂದರೆ ಮುಂದಿನ ವಿಚಾರಣೆಗಳಲ್ಲಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವ ವ್ಯವಸ್ಥೆ ಮುಂದುವರಿಯಲಿದೆ. ಇದರಿಂದ ದರ್ಶನ್ ಅವರು ಪ್ರತಿಯೊಂದು ವಿಚಾರಣೆಗೆ ಕೋರ್ಟ್ ಆವರಣಕ್ಕೆ ಖುದ್ದಾಗಿ ಬರುವ ನಿರೀಕ್ಷೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ವಕೀಲರ ಜೊತೆ ಆರೋಪಿಗಳು ಖಾಸಗಿಯಾಗಿ ಚರ್ಚಿಸಲು ಅಗತ್ಯವಿರುವ ತಾಂತ್ರಿಕ ಸೌಲಭ್ಯಗಳನ್ನು ಒದಗಿಸುವಂತೆ ನ್ಯಾಯಾಲಯ ಸೂಚಿಸಿರುವುದು ಕೂಡ ಗಮನಾರ್ಹ. ಇನ್ನು ಪ್ರಕರಣದ ಮತ್ತೊಂದು ಪ್ರಮುಖ ಬೆಳವಣಿಗೆ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವುದು. ಪ್ರದೋಷ್ ಪ್ರಕರಣದಲ್ಲಿ ತಾನು ತಿಳಿದಿರುವ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಹೇಳಿ ಮಾಫಿ ಸಾಕ್ಷಿಯಾಗಲು ಅವಕಾಶ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಈ ಬೆಳವಣಿಗೆಯಿಂದ ಕೇಸ್ನಲ್ಲಿ ಹೊಸ ತಿರುವು ಸೃಷ್ಟಿಯಾಗಿದೆ. ಮಾಫಿ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ವ್ಯಕ್ತಿ ತನ್ನ ಬಳಿ ಇರುವಂಥ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಿ ಪ್ರಕರಣದ ತನಿಖೆ ಅಥವಾ ವಿಚಾರಣೆಗೆ ಸಹಕರಿಸುವ ವ್ಯಕ್ತಿಯಾಗಿ ಮುಂದೆ ಬರುವಂಥ ಪ್ರಕ್ರಿಯೆ. ಪ್ರದೋಷ್ ಅವರ ಅರ್ಜಿಗೆ ಪ್ರಾಸಿಕ್ಯೂಷನ್ ಬೆಂಬಲ ವ್ಯಕ್ತಪಡಿಸಿದ್ದು, ದರ್ಶನ್ ಪರ ವಕೀಲರು ಇದನ್ನ ವಿರೋಧ ಮಾಡಿದ್ದಾರೆ. ಇದರ ನಡುವೆ ಕರ್ನಾಟಕ ಹೈಕೋರ್ಟ್ ಕೂಡ ಮಹತ್ವದ ವಿಚಾರವನ್ನ ಸ್ಪಷ್ಟಪಡಿಸಿದೆ. ಮಾಫಿ ಸಾಕ್ಷಿಯಾಗಲು ಮಾಫಿ ಸಾಕ್ಷಿಯ ಪ್ರಕ್ರಿಯೆಯಲ್ಲಿ ದರ್ಶನ್ ಅವರಿಗೆ ಭಾಗವಹಿಸುವ ಕಾನೂನು ಹಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅಂದರೆ ಮತ್ತೊಬ್ಬ ಆರೋಪಿ ಮಾಫಿ ಸಾಕ್ಷಿಯಾಗುವ ಪ್ರಕ್ರಿಯೆಯನ್ನ ದರ್ಶನ್ ತಮ್ಮದೇ ಪ್ರಕರಣದ ಭಾಗವಾಗಿ ಪ್ರಶ್ನಿಸಿ ಅದರಲ್ಲಿ ನೇರವಾಗಿ ಭಾಗವಹಿಸುವ ಹಕ್ಕು ಹೊಂದಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಪ್ರಕರಣದ ಮುಂದಿನ ಹಂತದಲ್ಲಿ ಮಹತ್ವವನ್ನು ಪಡೆದುಕೊಳ್ಳಬಹುದು. ಪ್ರದೋಷ್ ಹೇಳಿಕೆ ಏಕೆ ಮುಖ್ಯ? ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವುದರಿಂದ ಅವರು ನ್ಯಾಯಾಲಯದ ಮುಂದೆ ನೀಡುವ ಹೇಳಿಕೆ ಪ್ರಕರಣದ ದೃಷ್ಟಿಯಿಂದ ಮುಖ್ಯವಾಗಿರುತ್ತೆ. ಆದರೆ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕು. ಪ್ರದೋಷ್ ನೀಡಿರುವಂತ ಅಥವಾ ನೀಡಲಿರುವ ಹೇಳಿಕೆಯನ್ನ ನ್ಯಾಯಾಲಯದಲ್ಲಿ ಸಾಬೀತಾದಾಗ ಅಂತಿಮ ಸತ್ಯ ಅಂತ ಈಗಲೇ ಹೇಳೋದು ಸಾಧ್ಯ ಇಲ್ಲ. ಅವರು ಹೇಳುವ ಮಾಹಿತಿಯನ್ನ ನ್ಯಾಯಾಲಯ ಮತ್ತು ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆಯಲ್ಲೇ ಪರಿಶೀಲಿಸಬೇಕಾಗುತ್ತೆ. ಒಂದೆಡೆ ದರ್ಶನ್ ಅವರ ಖುದ್ದು ಹಾಜರಾತಿ ಮನವಿ ತಿರಸ್ಕಾರವಾಗಿದೆ, ಮತ್ತೊಂದು ಕಡೆ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಪ್ರಕ್ರಿಯೆ ಮುಂದುವರಿತಾ ಇದೆ. ಈ ಎರಡು ಬೆಳವಣಿಗೆಗಳು ಪ್ರಕರಣದ ಮುಂದಿನ ವಿಚಾರಣೆಯ ಮೇಲೆ ಕುತೂಹಲ ಮೂಡಿಸಿದೆ. ಆದರೆ ದರ್ಶನ್ ಆರೋಪಿಯಾಗಿದ್ದು ಪ್ರಕರಣದಲ್ಲಿ ಅಂತಿಮ ತೀರ್ಪು ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಆರೋಪಗಳು ಮತ್ತು ನ್ಯಾಯಾಲಯದಲ್ಲಿ ಸಾಬೀತಾಗಿರುವ ವಿಚಾರಗಳ ನಡುವೆ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಎರಡು ಪ್ರಮುಖ ಬೆಳವಣಿಗೆಗಳು ನಡೆದಿದೆ. ದರ್ಶನ್ಗೆ ಖುದ್ದು ಕೋರ್ಟ್ ಹಾಜರಿಗೆ ನೋ ಎಂದಿದೆ. ಮಾಫಿ ಸಾಕ್ಷಿ ವಿಚಾರದಲ್ಲಿ ಪ್ರದೋಷ್ ಪ್ರಕ್ರಿಯೆ ಮುಂದುವರಿಕೆಯಾಗಿದೆ. ಇನ್ನು ಪ್ರದೋಷ್ ಅವರ ಮುಂದಿನ ಹೇಳಿಕೆ ಮತ್ತು ನ್ಯಾಯಾಲಯದ ಮುಂದಿನ ಆದೇಶಗಳು ಪ್ರಕರಣದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದೇ ಈಗ ಕುತೂಹಲ.